ನ್ಯಾಯ ಸಿಕ್ಕುವವರೆಗೂ ನಾವು ಹೋರಾಟ ಮಾಡೋಣ. ನಾಳೆಯಿಂದ ಸಹ ನಾವೆಲ್ಲ ಮಹಾನಗರ ಪಾಲಿಕೆಗೆ ಬಿಜೆಪಿ ಅಧಿಕಾರಿ ಮತ್ತು ಕ್ಷೇಮ ಪ್ರತಿನಿಧಿ ಸಂಘ ಬಂದು ನಿಮ್ಮ ಮಹಾನಗರ ಪಾಲಿಕೆಯಲ್ಲಿ ಬೆಂಬಲ ಸೂಚಿಸುತ್ತೇವೆ. ಹಾಗಾಗಿ ಮಂಗಳೂರು ಮಾತ್ರ ಕರಾವಳಿ ವಿಭಾಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಕಾರಣ ಏನಂದ್ರೆ ಮಳೆ ಸಿಕ್ಕಾಪಟ್ಟೆ ಆಗ್ತಾ ಇರೋದ್ರಿಂದ ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ಸಾಕಷ್ಟು ಜನ ತೊಂದರೆ ಆಗ್ತಾ ಇರೋದ್ರಿಂದ ಕರಾವಳಿ ವಿಭಾಗಕ್ಕೆ ವಿನಾಯಿತಿ ನೀಡಿ ಉಳಿದ 9 ಮಹಾನಗರ ಪಾಲಿಕೆ ಸಹ ನಾಳೆಯಿಂದ ನೀವು ಬಂದ್ ಮಾಡಬೇಕು. ನಿಮ್ಮ ಬದಲಿಗೆ ಬೃಹತ್ ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ಕ್ಷೇಮ ಪ್ರತಿನಿಧಿ ಸಂಘ ನಿಮ್ಮ ಬೆಂಬಲವಾಗಿರ್ತದೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಸಚಿವಾಲಯ ನೌಕರರ ಸಂಘ ಮತ್ತು ಎಲ್ಲಾ ಪೌರ ಕಾರ್ಮಿಕರ ಸಂಘಟನೆಗಳು ಸಹ ಬೆಂಬಲವಾಗಿರ್ತದೆ. ಯಾವುದೇ ಕಾರಣಕ್ಕೂ ನೀವು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಹೋಗೋದು ನಮಗೆ ಸಮಾಧಾನವಾಗಿಲ್ಲ. ಆದ್ರಿಂದ ಹೋರಾಟನ ಇಲ್ಲಿಂದ ಮುಂದುವರಿಸೋಣ. ಇವತ್ತು ಮುಂದುವರಿಸಿ ಆಮೇಲೆ ಎಲ್ಲ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ನಾಳೆಯಿಂದ ಮುಷ್ಕರ ಮಾಡಿ ಹೋರಾಟ ಮಾಡಿ ನಗರಾಭಿವೃದ್ಧಿ ಸಚಿವರು ಬರಲಿ, ನಗರದ ಕಾರ್ಯದರ್ಶಿಗಳು ಬರಲಿ ಅಂತ ಈ ಸಂದರ್ಭದಲ್ಲಿ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಾನು ಮನವಿ ಮಾಡ್ತೇವೆ. ಇವತ್ತು ತಾವೇ ನೋಡಿದ್ರೆ ಯಾವ ರೀತಿ ನಮ್ಮ ದಾವಣಗೆರೆ ಅಧ್ಯಕ್ಷರು ಆಕ್ರೋಶ ವ್ಯಕ್ತಪಡಿಸಿದ್ರು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧ್ಯಕ್ಷರು, ಬೆಳಗಾವಿ ಮಹಾನಗರ ಪಾಲಿಕೆ ಅಧ್ಯಕ್ಷರು ಈ ಒಂದು ಹೋರಾಟ ನಮಗೆ ಸಮಾಧಾನ ಆಗಿಲ್ಲ, ನಮಗೆ ನ್ಯಾಯ ಒದಗಿಸುವವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳಿದರೆ. ಹಾಗಾಗಿ 10 ಮಹಾನಗರ ಪಾಲಿಕೆ ಮಂಗಳೂರು ಮಹಾನಗರ ಪಾಲಿಕೆ ವಿನಾಯಿತಿ ನೀಡಿ ಉಳಿದ 9 ಮಹಾನಗರ ಪಾಲಿಕೆ ಸಹ ಇಂದಿನಿಂದ ಹೋರಾಟವನ್ನು ಪ್ರಾರಂಭ ಮಾಡಿ ಎಲ್ಲ ಮಹಾನಗರ ಪಾಲಿಕೆ ಮುಂದೆ ಹೋರಾಟ ಮಾಡಿ ಎಲ್ಲ ಕೆಲಸ ಕಾರ್ಯಗಳನ್ನು ಸ್ಥಗಿತ ಮಾಡಿ ನಿಮ್ಮಲ್ಲಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ಕ್ಷೇಮ ಪ್ರತಿನಿಧಿ ಸಂಘ ಎಲ್ಲ ಸಂಘಟನೆಗಳು ನಿಮ್ಮ ಜೊತೆಲಿ ಇರುತ್ತೆ. ಯಾರು ಆತಂಕ ಪಡೋದು ಬೇಡ, ಯಾರು ಬೇಸರ ಮಾಡ್ಕೊಳ್ಳೋದು ಬೇಡ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಬಹುಶಃ ತಾವು ದೂರವಾಣಿ ಕರೆ ಮಾಡಿ ನಿಮಗೆ ಸಮಾಧಾನ ಆಗಿಲ್ಲ, ಹಾಗಾಗಿ ಹೋರಾಟ ಮುಂದುವರಿಸಿ ಅಂತ ನೀವು ಎಲ್ಲ ನಿಮ್ಮ ಪದಾಧಿಕಾರಿಗಳಿಗೆ ನಿಮ್ಮ ಆಯುಕ್ತರಿಗೆಲ್ಲ ಮಾಡಿ ನಿಮ್ಮ ಆಸೆ ಏನಿದೆ ಸರ್ಕಾರದ ಕಾರ್ಯದರ್ಶಿಗಳು ಬರಬೇಕು. ಕಾರ್ಯದರ್ಶಿಗಳು ಬಂದ ನಂತರ ನೀವು ಅದನ್ನ ಹಿಂದೆ ಸತ್ತು ಅವರು ಆಶ್ವಾಸನೆ ಕೊಡ್ಲಿ. ನಾಳೆ ನಿಮಗೆಲ್ಲ ಗೊತ್ತಿದೆ ವೃಂದ ಮತ್ತು ನೇಮಕಾತಿ ನಿಗಮ ಇದು ಒಂದು ಸಭೆ ಕರೆದಿದ್ದಾರೆ. ನನಗೂ ಆ ಸಭೆ ಆಹ್ವಾನ ಪತ್ರಿಕೆ ಬಗ್ಗೆ ನನಗೆ ಅಷ್ಟು ವಿಶ್ವಾಸ ಇಲ್ಲ. ಯಾಕಂದ್ರೆ ಹಲವಾರು ವರ್ಷಗಳಿಂದ ನಿಮ್ಗೆ ಈ ರೀತಿ ಮತ ಗೌರವಣೆ ಮಾಡ್ತಾ ಇರೋದ್ರಿಂದ ನೀವು ಹೋರಾಟನ ಮುಂದುವರಿಸಿ ನಿಮ್ಮ ಜೊತೆ ನಾವಿರ್ತೀವಿ ಅಂತ ನಾನು ಸಹ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀವಿ. ವಿಜಯಪುರ ಮಹಾನಗರ ಪಾಲಿಕೆ ಆಗ್ಬೋದು, ದಾವಣಗೆರೆ, ಮೈಸೂರು, ಮತ್ತೆ ಹುಬ್ಬಳ್ಳಿ ಧಾರವಾಡ, ಗುಲ್ಬರ್ಗ, ಶಿವಮೊಗ್ಗ ಮಹಾನಗರ ಪಾಲಿಕೆ ನಮ್ಮ ಗೋವಿಂದಣ್ಣವರು ಇನ್ನೆಲ್ಲ ಇದ್ದಾರೆ. ಎಲ್ಲರೂ ಅಷ್ಟೇ ಏನು ನೀವು ಹೋರಾಟ ಮಾಡ್ತಾ ಇದ್ದೀರಾ, ಈ ಹೋರಾಟನ ಮುಂದುವರಿಸಿ ನಾಳೆ ಸಭೆಯಲ್ಲಿ ಯಾವ ರೀತಿ ಅವರು ವೃಂದ ಮತ್ತು ನೇಮಕಾತಿ ನಿಗಮ ನಮಗೆ ನ್ಯಾಯ ಒದಗಿಸಿಕೊಡ್ತಾರೆ, ಯಾವ ರೀತಿ ಕರಡು ಅಧಿಸೂಚನೆ ಪ್ರಕಟಣೆ ಮಾಡ್ತಾರೆ, ಅಲ್ಲವರೆಗೂ ಹೋರಾಟ ಮಾಡಿ ನಾವು ಸಹ ನಾಳೆ ಬೆಳಗ್ಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬಂದು ಬೆಳಗಾವಿ ಮಹಾನಗರ ಪಾಲಿಕೆ ಬರ್ತೀವಿ ಒಂದೇ ದಿನ. ತದನಂತರ ದಾವಣಗೆರೆ ಆ ಥರ ನಾವೊಂದು ಚಾರ್ಟ್ ಟೂರ್ ಮಾಡ್ಕೊಂಡು ಬರ್ತೀವಿ. ತುಮಕೂರು ಮಹಾನಗರ ಪಾಲಿಕೆಯವರು ಮತ್ತು ವಿಜಯಪುರ ಮಹಾನಗರ ಪಾಲಿಕೆಯವರು ಸರ್ ಯಾವುದೇ ಕಾರಣಕ್ಕೂ ಯಾರು ಕುಗ್ಗೋದು ಬೇಡ. ಗುಲ್ಬರ್ಗ ಮಹಾನಗರ ಪಾಲಿಕೆ ಅಧ್ಯಕ್ಷರನ್ನು ಮನವಿ ಮಾಡ್ಕೊಳ್ತೀವಿ, ಯಾವುದೇ ಕಾರಣಕ್ಕೂ ಕುಗ್ಗೋದು ಬೇಡ. ನಾವು ಹಲವಾರು ವರ್ಷಗಳಿಂದ ಏನು ಮನವಿ ಸಲ್ಲಿಸಿದ್ವಿ ಸಕಾರಾತ್ಮಕವಾಗಿ ಸ್ಪಂದಿಸುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ನಾವು ನಿಮ್ಮ ಜೊತೆ ಇರ್ತೀವಿ. ಯಾವುದೇ ಕಾರಣಕ್ಕೂ ಅಸಮಾಧಾನ ಮಾಡ್ಕೊಳ್ಳೋದು ಬೇಡ. ನಮ್ಮ ಒಗ್ಗಟ್ಟು ಹಿಂಗೆ ಇರಲಿ. ನಾವು ನಿಮ್ಮ ಸದಾ ನಿಮ್ಮ ಜೊತೆ ಇರ್ತೀವಿ. ಅಗ್ರದಲ್ಲಿ ನೀವು ಕೆಲಸ ಮಾಡಿ ನಿಮಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇವೆ. ಇದೊಂದು ಪ್ರತಿಭಟನೆ ಬಹಳ ಸವಾಲಾಗಿದೆ, ನಿಮಗೆ ಗೊತ್ತಿದೆ ಇಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಹೋರಾಟಕ್ಕೆ ಒಬ್ಬ ಮಾಧ್ಯಮದವರಿಗೆ ಅವಕಾಶ ಕೊಡಬೇಕು. ಈ ಎಲ್ಲ ವಿಷಯಗಳಲ್ಲಿ ನಮ್ಮ ಕ್ಷೇತ್ರಗಳಿಂದ ಯಾವ ರೀತಿ ಮಾಹಿತಿಯನ್ನು ಕೊಡಬೇಕು, ಹೆಚ್ಚಿನ ವಿವರಗಳನ್ನು ಯಾವ ರೀತಿ ಸರ್ಕಾರ ಕೇಳ್ತದೆ ಆ ಎಲ್ಲ ವಿವರಗಳನ್ನು ನಾವು ಆಲ್ರೆಡಿ ಸಬ್ಮಿಟ್ ಮಾಡಿದ್ವಿ. ನಂತರ ಸರ್ಕಾರದಲ್ಲಿ ಆಲ್ರೆಡಿ ಈ ಎಲ್ಲ ವಿಷಯಗಳಲ್ಲಿ ಸಮಾಲೋಚನೆ ಪ್ರಾರಂಭ ಕೂಡ ಆಗಿದೆ. ಸೊ ಬರುವ ದಿನಗಳಲ್ಲಿ ತಮ್ಮ ಬೇಡಿಕೆಗಳಲ್ಲಿ 78% ಇದೆ, ಅದಕ್ಕೆ ಪರಿಹರಿಸುವ ಎಲ್ಲ ಸೂಚನೆಗಳಿರುವುದರಿಂದ ತಾವೆಲ್ಲರೂ ಕೂಡ ಯಾವ ರೀತಿ ನಮಗೆ ಸಾರ್ವಜನಿಕ ಆರೋಗ್ಯಕ್ಕೆ ಪೂರಕವಾಗಿ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಅದೇ ಕೂಡ ಬಳಸಬೇಕು ಅಂತ ಹೇಳ್ತೀನಿ.
ಆತ್ಮೀಯ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ನಿನ್ನೆ ಮಾನ್ಯ ಮುಖ್ಯ ಆಯುಕ್ತರು ದೂರವಾಣಿ ಕರೆ ಮಾಡಿ ಕೇವಲ 1